ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ನಿಯರ್ ಬೈ ಮೆಟ್ರೋ ಸ್ಟೇಷನಿಗೆ ಬಂದೆ. ಸೊ ಇಲ್ಲಿಂದ ಹೊರಟೆ. ನಾನು ಈಗ ಮೆಜೆಸ್ಟಿಕ್ ಬಂದು ಇಳ್ಕೊಂಡೆ, ಯಾಕಂದರೆ ಇಲ್ಲಿಂದ ಗ್ರೀನ್ ಲೈನ್ ಚೇಂಜ್ ಮಾಡಬೇಕು. ಇಸ್ಕಾನ್ ಟೆಂಪಲ್ಗೆ ಹೋಗಬೇಕಂದ್ರೆ ಗ್ರೀನ್ ಲೈನಿಂದನೇ ಹೋಗಬೇಕು. ಅದಕ್ಕೆ ಬಂದೆ. ಫೈನಲಿ ಗ್ರೀನ್ ಲೈನ್ ಹತ್ಕೊಂಡು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಬಂದು ಇಳ್ಕೊಂಡೆ. ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸು. ಸೊ ವಾಕ್ ಮಾಡ್ಕೊತ ನಮ್ಮ ಇಸ್ಕಾನ್ ಟೆಂಪಲ್ಗೆ ಬಂದು ರೀಚ್ ಆಗಿಬಿಟ್ಟೆ. ಇವರೇನೋ ನಮ್ಮ ತಮ್ಮ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಕೂತ್ಕೊಂಡು ಹೊರಗೆ ನಿಂತ್ಕೊಂಡು ವೇಟ್ ಮಾಡ್ತಾ ಇಸ್ಕಾನ್ ಟೆಂಪಲ್ ನೋಡ್ತಾ ಇದ್ದೆ. ಸೈಡ್ ವ್ಯೂವು, ಫ್ರಂಟ್ ವ್ಯೂವು, ಹಂಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಜನ ಮಾತ್ರ ತುಂಬ ಇದ್ದರು ಬಿಡಿ. ಅವತ್ತು ಸಂಡೇ ಆಗಿತ್ತಲ್ಲ, ಅದಕ್ಕೋಸ್ಕರ ಜನ ತುಂಬ ಇದ್ದರು. ಹಾಗೆ ದೇವಸ್ಥಾನ ಮುಂದ್ಗಡೆ ದೇವ್ರ ಮೆರವಣಿಗೆ ನಡೀತಾ ಇತ್ತು. ಇವ್ರು ಇನ್ನೂ ಬರೋದು ಲೇಟಲ್ಲ, ನಾನು ಹಾಗೆ ದೇವ್ರ ಮೆರವಣಿಗೆ ನೋಡ್ಕೊತ ಟೈಮ್ ಪಾಸ್ ಮಾಡ್ತಿದ್ದೆ. ಎಷ್ಟೊತ್ತಾಗುತ್ತೋ ಏನೋ ಬರೋಕ್ಕೆ ವೇಟ್ ಮಾಡಿ ಸಾಕಾಗೋಯಿತು. ಆದರೂ ಒಂದು ಫೋನ್ ಮಾಡೋದು, ಅವ್ರು ಫೈನಲಿ ಬಂದರು. ದೇವಸ್ಥಾನ ಒಳಗಡೆ ಎಂಟ್ರಿ ಹೊರದೇ ಬಿಟ್ವಿ. ಏನು ರಶ್ ಅಂತೀರಾ, ಸಂಡೇ ಆಗಿತ್ತಲ್ಲ, ಫುಲ್ ಜನ. ಅದೇ ಕ್ಯೂ ನಾವು ನಿಂತ್ಕೊಂಡ್ವಿ. ಆಗ ಲೇಟ್ ಆಗಿದೆ, ಹೋಗೋಣ ಅಂತ. ಇಲ್ಲಿ ಎಲ್ಲರೂ ವೀಡಿಯೋಸ್ ತಗೊತಾ ಇದ್ರು. ಒಂಥರ ಸೆಲ್ಫಿ ಪಾಯಿಂಟ್ ಥರ ಇದು ನಮ್ಮ ಇಸ್ಕಾನ್ ಟೆಂಪಲಲ್ಲಿ. ಸಖತ್ ವ್ಯೂ ಕಾಣುತ್ತೆ ಇಲ್ಲಿಂದ. ನಾವು ಇದೇ ವ್ಯೂನ ನೋಡ್ಕೊತ ನಾವು ಒಂದು ಫೋಟೋ ತಕ್ಕಂತ. ಸುತ್ತಮುತ್ತ ನೇಚರು ಏನು ಚೆನ್ನಾಗಿತ್ತು ಬಿಡಿ. ಅವತ್ತು ಮಳೆ ಬಂದಿರೋಕ್ಕೋಸ್ಕರ ಇಸ್ಕಾನ್ ಟೆಂಪಲ್ ತುಂಬ ಚೆನ್ನಾಗಿತ್ತು. ಜನರು ಅಷ್ಟೇ ಬೆಂಗಳೂರಿಗೆ ಬಂದರು ಪ್ರತಿಯೊಬ್ಬರು ಇಸ್ಕಾನ್ ಟೆಂಪಲ್ಗೆ ಬಂದು ಹೋಗಿರ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಫೇಮಸ್ ಟೆಂಪಲ್ ಇದು ಬೆಂಗಳೂರಲ್ಲಿ. ನಾವು ಈ ಫೇಮಸ್ ಇಸ್ಕಾನ್ ಟೆಂಪಲ್ನ ನೋಡ್ಕೊಳ್ತಾ ಲೈನಲ್ಲಿ ಹಾಗೆ ಮುಂದ್ಗಡೆ ಹೋಗ್ತಾ ಇದ್ವಿ. ಆಲ್ರೆಡಿ 1 ಗಂಟೆ ಆಗಿತ್ತು. 1 ಗಂಟೆ ಆದರೂ ಕೂಡ ಕ್ಲೈಮೇಟ್ ಏನು ಅಷ್ಟು ಹಾಳಾಗಿರಲಿಲ್ಲ, ಯಾಕಂದರೆ ಸಖತ್ತಾಗಿತ್ತು. ಬಿಸಿಲು ಏನೂ ಇರಲಿಲ್ಲ. ಸೊ ಮಸ್ತಾಗಿತ್ತು. ಫುಲ್ ಮೋಡ ಅಂತ ನೆಮ್ಮದಿ ಇತ್ತಪ್ಪ. ಅವತ್ತು ಬೆಂಗಳೂರಿಂದ ಹೊರಗಡೆ ಹೋದರೂ ಕೂಡ ಅಷ್ಟು ಬಿಸಿಲಿರಲಿಲ್ಲ, ಏನಿರಲಿಲ್ಲ. ಹಾಗೆ ಲೈನಲ್ಲಿ ನಾವು ಮುಂದ್ಗಡೆ ಹೋಗ್ತಾ ಇಲ್ಲೊಂದು ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು. ಅದೇನಂದರೆ ಇದೇ ನೋಡಿ, ಕೆಂಪದಾಗ ಚೌಕವಾಗಿದೆಯಲ್ಲ, ಒಬ್ಬರೊಬ್ರು ಕಾಲಿಟ್ಕೊತ ಹೋಗ್ತಾ ಇದ್ದಾರಲ್ಲ, ಇದೇನು ಗೊತ್ತಾಯಿತು, 108 ಇಂಥವಿದ್ದಾವೆ ಈ ದೇವಸ್ಥಾನದಲ್ಲಿ. ನಾವು ಎಂಟ್ರಿ ಹೊಡೆದಾಗ ಒಂದರ ಮೇಲೆ ಇಟ್ಟಾಗ ಒಂದು ಮಂತ್ರ ಹೇಳ್ಕೊಂತ ಹೋಗಬೇಕು. ಅದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಮಂತ್ರ ಹೇಳ್ಕೊತ ದೇವ್ರ ದರ್ಶನ ಮಾಡ್ತೀವಿ. 108 ಆದಮೇಲೆ ಅದು ಸ್ಟಾಪ್ ಆಗುತ್ತೆ. ಅಲ್ಲಿಂದ ನಮ್ಗೆ ಸಿಗೋದು ಈ ನರಸಿಂಹ ದೇವರು. ಇದು ಫೇಮಸ್ ಇರೋದು ಕೃಷ್ಣ ದೇವಸ್ಥಾನ, ಶ್ರೀ ಕೃಷ್ಣ ಪರಮಾತ್ಮ ಇರಲ್ಲ ಅವ್ರ ದೇವಸ್ಥಾನ. ಹಾಗೆ ನಾವು ಮುಂದ್ಗಡೆ ಬಂದಾಗ ನಮ್ಮ ತಿರುಪತಿ ವೆಂಕಟರಮಣ ಕೂಡ ಇತ್ತು. ನಾವು ವೆಂಕಟೇಶ್ವರ ಅಂತ ದರ್ಶನ ಮಾಡಿಕೊಂಡು ಹಾಗೆ ಮುಂದ್ಗಡೆ ಹೋದಾಗ ಇದೊಂದು ಗೋಪುರ ಕಾಣುತ್ತೆ ನನಗೆ. ಸೀದಾ ಒಳಗಡೆ ಹೋಗಬೇಕು. ಇದರಲ್ಲಿ ಯಾವುದೇ ಫೋಟೋಸ್ ವಿಡಿಯೋಸ್ ಅಲೋವ್ ಇಲ್ಲ. ಆಗಲೇ ನಿಮ್ಗೆ ಹೇಳಿದ್ನಲ್ಲ ಹರೇ ಕೃಷ್ಣ ಅಂತ ಇದೆ ನೋಡಿ ಅದು ಮಂತ್ರ. ನೋಡಿ ನಮ್ಮ ತಮ್ಮ ಫ್ರೆಂಡ್ಸು. ಹಾಗೆ ನಾವು ಒಳಗಡೆ ಬಂದ್ವಿ. ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ ಫೋಟೋಸ್ ವೀಡಿಯೋಸ್ ಅಲವಿಲ್ಲ ಅಂತ. ನೋಡೋಣ, ಟ್ರೈ ಮಾಡ್ತೀನಿ ಒಳಗಡೆ ಹೋದಾಗ. ಹಿಂಗೆ ಒಳಗಡೆ ಹೊಂಟೆ, ನೋಡ್ಕೊಳ್ತಾ ಹೊಂಟೆ. ಜನ ಮಾತ್ರ ಜಾಸ್ತಿ ಇದ್ರು ಬಿಡಿ ಅವತ್ತು. ಒಳಗಡೆ ವ್ಯೂ ನೋಡಿ ಚೆನ್ನಾಗಿದೆ, ಬಟ್ ನಾನು ಕರೆಕ್ಟಾಗಿ ಕಂಪ್ಲೀಟಾಗಿ ತೆಗಿಯೋಕ್ಕಾಗಿಲ್ಲ ನನಗೆ. ನೋಡ್ಕೊತ ಬಂದೆ. ಒಳಗಡೆ ಮಾತ್ರ ತುಂಬ ಮಾರ್ಕೆಟ್ ಥರ ಇದೆ. ನಿಮ್ಗೆ ಏನು ಬೇಕು, ಶರ್ಟ್ಸು, ದೇವರಿದ್ದು ಬುಕ್ಸು, ಆಮೇಲೆ ಸ್ಟ್ಯಾಚ್ಯೂಸು, ತುಂಬ ಚೆನ್ನಾಗಿದೆ. ಒಳಗಡೆ ಮಾರ್ಕೆಟ್ ಥರ ಇದೆ. ನಿಮಗೆ ಫುಡ್ ಸಿಗುತ್ತೆ, ದೇವ್ರ ಪ್ರಸಾದ ಸಿಗುತ್ತೆ, ಆಯಿಲ್ ಸಿಗುತ್ತೆ. ಅಂತ ಮಾರ್ಕೆಟ್ ಥರ ಇದೆ. ನಿಮಗೆ ಹೊರಗಡೆಯಿಂದ ನೋಡಿದ್ರೆ ಏನೇನೋ ಗೊತ್ತಾಗಲ್ಲ ಈ ಥರ ಮಾರ್ಕೆಟ್ ಒಳಗಡೆ ಇದೆ ಅಂತ. ಒಳಗಡೆ ಅಂದರೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಡೌನಲ್ಲಿ ಹೋದಾಗ ಅಲ್ಲಿದೆ ನಿಮಗೆ ಚಿಕ್ಕ ಮಕ್ಕಳ ಡ್ರೆಸ್ಗಳು, ದೇವ್ರ ಫೋಟೋಗಳು. ನಾವು ಹಾಗೆ ಮುಂದ್ಗಡೆ ನೋಡ್ತಾ ಹೋದ್ವಿ. ಇದು ಹೊರಗಡೆಯಿಂದ ನಾವು ಹೊರಗಡೆ ಬಂದಾಗ ಕಾಣ್ತಿದ್ವಿ. ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಅದರಲ್ಲಿ ತುಂಬ ಕ್ರಿಸ್ಟಲ್ ವಾಟರ್ ಅಂತಾರಲ್ಲ ಆ ಥರ ವಾಟರ್ ಇತ್ತು. ನಾವು ನಮ್ಮ ತಮ್ಮ ಎಲ್ಲ ಕಾಮಿಡಿ ಮಾಡ್ಕೊತ ಮಾತಾಡ್ಕೊಳ್ತಾ ಸ್ವಲ್ಪ ಎಂಜಾಯ್ ಮಾಡ್ಕೊತ ತುಂಬ ದಿನ ಆದ್ಮೇಲೆ ಹೊರಗಡೆ ಹೋಗಿದ್ವಿ ನಾವು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.